ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ರೈತ ಬಾಂಧವರೇ, ನೀವೇನಿಲ್ಲ ಒಂದು ಕಬ್ಬಿನ ಪ್ಲಾಟ್ ನೋಡಕತ್ತೀರಿ. ಇದು ನಮ್ದ ಕಬ್ಬಿನ ಪ್ಲಾಟ್, 1 ಎಕರೆ ಕಬ್ಬಿನ ಪ್ಲಾಟ್. ಇದು ಯಾವಾಗ ನಾಟಿ ಮಾಡಿವಪ್ಪ ಅಂತಂದ್ರೆ ಜೂನ್ 14ನೇ ತಾರೀಕು ಅರ್ಧ ನಾಟಿ ಮಾಡಿವಿ, ಜೂನ್ 15ನೇ ತಾರೀಕು ಅರ್ಧ ನಾಟಿ ಮಾಡಿವಿ. ಅಂದ್ರೆ 1 ಎಕರೆ ಇದು 2 ದಿನ ಕಬ್ಬು ನಾಟಿ ಮಾಡಿವಿ. ಅಂದ್ರೆ ಜೂನ್ 14, 15. ಇವತ್ತು ಆಗಸ್ಟ್ 12ನೇ ತಾರೀಕು ನಾ ಏನು ವಿಡಿಯೋ ಮಾಡತ್ತನೋ ಆಗಸ್ಟ್ 12. ಅಂದ್ರೆ ಬರೋಬ್ಬರಿ 57 ದಿನ ಆಗ್ತಾ ಬಂತು, ಇನ್ನೂ 2 ತಿಂಗಳಾಗಿಲ್ಲ. ನೀವು ನಾ ಹೇಳಿದ್ರೆ ನಿಮ್ಗೆ ಸುಳ್ಳು ಅನಿಸ್ಬೋದು, ಅಂದ್ರೆ ನೀವು ನಂಬಲ್ಲ ಕೆಲವೊಬ್ರು. ಪ್ರಾಮಿಸ್ ಮಾಡಿ ಹೇಳಕತ್ತನು, ಇದು ಬರೋಬ್ಬರಿ 56 ದಿನದ ಕಬ್ಬು ಐತಿ. 56 ದಿನದ ಒಳಗನ ಒಂದೊಂದು ಕಬ್ಬಿನ ಏನು ನಾವು ನಾಟಿ ಮಾಡಿವಲ್ಲ, ಬರೋಬ್ಬರಿ 7, 8, 9 ಮರಿಗಳ ಸಂಖ್ಯೆ ಐತಿ. ನಾ ಇಲ್ಲಿ ಮರಿಗಳ ಸಂಖ್ಯೆ ಕೂಡ ನಿಮ್ಗೆ ಎನಿಸಿ ತೋರಿಸ್ತಾನು, ಯಾವುದೇ ಸುಳ್ಳು ಮಾಹಿತಿ ಅಂತ ಕೊಡಲ್ಲ. ಇಲ್ಲಿ ನೋಡ್ಬೋದು 1, 2, 3, 4, 5, 6, 7, 8 ಬರೋಬ್ಬರಿ ನೋಡ್ಬೋದು ನೀವು. 56 ದಿನದೊಳಗೆ 7, 8, 9 ಒಂದೊಂದು ಕಡೆ 11, 12 ಮರಿಗಳ ಸಂಖ್ಯೆ ಐತಿ. ಇಷ್ಟೊಂದು ಮರಿಗಳ ಸಂಖ್ಯೆ ಬರಕ್ಕೆ ನಾವು ಇದಕ್ಕೆ ಯಾವ ಗೊಬ್ಬರ ಕೊಟ್ಟಿವಿ, ಯಾವ ಸ್ಪ್ರೇ ಮಾಡಿವಿ, ಮತ್ತು ನೋಡೋಕೇನು ಇಷ್ಟೊಂದು ಹಚ್ಚ ಹಸಿರಾಗಿ ಏನು ಪ್ಲಾಟ್ ಕಾಣಕತ್ತೈತಿಲ್ಲ, ಇದಕ್ಕೆ ನಾವು ಏನು ಮಾಡಿವಿ ಅಂತೇಳಿ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ರೈತ ಬಾಂಧವರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ. ಮತ್ತು ರೈತ ಬಾಂಧವರಲ್ಲಿ ನಾನು ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ, ರೈತ ಬಾಂಧವರು, ನಾನು ಇವತ್ತಿನಿಂದ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಅಂದರೆ ಕಬ್ಬಿನ ಬಗ್ಗೆ ಕಡಿಮೆ ಖರ್ಚಿನಲ್ಲಿ ರೈತ ಬಾಂಧವರು ಯಾವ ರೀತಿ ಒಂದು ಹೆಚ್ಚಿನ ಆದಾಯವನ್ನು ಮಾಡ್ಕೋಬೇಕು, ಯಾವ ಹಂತದಲ್ಲಿ ಕಬ್ಬಿಗೆ ಯಾವ ಗೊಬ್ಬರ ಕೊಡಬೇಕು, ಮತ್ತು ಯಾವ ಹಂತದಲ್ಲಿ ಕಬ್ಬಿಗೆ ಸ್ಪ್ರೇ ಮಾಡಬೇಕು. ಅಂದರೆ ಒಳ್ಳೆ ಗ್ರೋತ್ಗಾಗಿ ಅಥವಾ ಎಲೆಗಳು ಹಸಿರಾಗಬೇಕಪ್ಪ ಅಂತಂದ್ರೆ, ಮತ್ತು ಕಬ್ಬಿನ ಬೆಳವಣಿಗೆ ಸ್ಪೀಡ್ ಆಗಬೇಕಪ್ಪ ಅಂತಂದ್ರೆ ಯಾವ ಸ್ಪ್ರೇ ಕೊಡಬೇಕು, ಮತ್ತು ನಿಮ್ಮದು ಡ್ರಿಪ್ ಸಿಸ್ಟಮ್ ಇದ್ದರೆ ಡ್ರಿಪ್ನೊಳಗೆ ಯಾವ ಗೊಬ್ಬರ ಬಿಡಬೇಕು, ಮತ್ತು ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಕಬ್ಬಿನ ಬಗ್ಗೆ. ಆದ್ದರಿಂದ ಎಲ್ಲ ವಿಡಿಯೋ ನೋಡ್ತಿರೋಂಥ ರೈತ ಬಾಂಧವರು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನಿಂದ ಇನ್ನು ಮೇಲೆ ಪ್ರತಿದಿನ ಸಂಜೆ 7 ಗಂಟೆಗೆ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಸಂಜೆಗೆ ಯಾವಾಗ ಫ್ರೀ ಇರ್ತಿರಲ್ಲ, ಪ್ರತಿದಿನ ಬಂದ್ಬಿಟ್ಟು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್ ನಮ್ಮ ಒಂದು ವಿಡಿಯೋ ಓಪನ್ ಮಾಡಿರಿ. ದಿನ ಹೊಸ ವಿಡಿಯೋ ಹಾಕ್ತಿರ್ತೀವಿ. ಆ ಒಂದು ವಿಡಿಯೋ ಡೈಲಿ ನೋಡ್ಕೋತೀರಿ. ಒಂದು 5 ರಿಂದ 10 ನಿಮಿಷ ನಮಗೋಸ್ಕರ ಟೈಮ್ ಕೊಡ್ರಿ. ನೀವು ನಿಮ್ಮ ಹೊಲದಾಗ ನೀವು ಏನು 1 ಎಕರೆಗೆ ನಿಮ್ಮ ಹೊಲದಾಗ ಪ್ರತಿ ವರ್ಷ ನೀವು 40, 50, 60, 70 ಟನ್ ಕಬ್ಬು ಬೆಳೆಯಕತ್ತಿದ್ರೆ, ನಮ್ಮ ವಿಡಿಯೋ ನೀವು ಒಂದು 2 ತಿಂಗಳು ಕಂಟಿನ್ಯೂ ಪ್ರತಿದಿನ ನೋಡಿದ್ರೆ ಆರಾಮಾಗಿ ಕಬ್ಬಿನ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗ್ತದೆ. ಆರಾಮಾಗಿ ನೀವು ನಿಮ್ಮ ಹೊಲದಾಗ ಆರಾಮಾಗಿ 70, 80, 90, 100 ಟನ್ವರೆಗೂ ಜಾಸ್ತಿ, ಅಂದರೆ ಕಡಿಮೆ ಖರ್ಚಿನಲ್ಲಿ ಆರಾಮಾಗಿ ಹೆಚ್ಚಿನ ಒಂದು ಆದಾಯವನ್ನು ಕಬ್ಬಿನಲ್ಲಿ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿ ನಮಗೆ ಏನು ಇವಾಗ 6 ವರ್ಷದ ಏನು ಅನುಭವ ಐತಿ, 6 ವರ್ಷದಾಗ ನಾವು ಕಬ್ಬಿನ ಬಗ್ಗೆ ಏನೆಲ್ಲ ತಿಳ್ಕೊಂಡಿವಿ ಅನ್ನೋದಕ್ಕಿಂತ ಪ್ರತಿ ವರ್ಷಕ್ಕೆ ನಾವು ಯಾವ ರೀತಿ ಕಬ್ಬಿನಲ್ಲಿ ಟನ್ನೇಜ್ ಹೆಚ್ಚು ಮಾಡ್ಕೋತ ಬರತ್ತೀವಿ ಅನ್ನೋದು ಭಾಳ ನಿಮ್ಗೆ ಸುವಿಸ್ತಾರವಾಗಿ ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾವಿವಾಗ 6 ವರ್ಷದಾಗ ಏನು ಕಬ್ಬು ಬೆಳೆಯಾಕತ್ತೀವಲ್ಲ, ಫಸ್ಟ್ ನಾವು 60 ಟನ್ನಿಂದ ಸ್ಟಾರ್ಟ್ ಮಾಡಿದ್ದೀವಿ. 60 ಟನ್, 70 ಟನ್, 80 ಟನ್, 85 ಟನ್ನು, 90 ಟನ್ವರೆಗೂ ಬಂದಿದ್ದೀವಿ ನಾವು 1 ಎಕರೆಗೆ. ಇವಾಗ ನಾವು ಪ್ರತಿ ವರ್ಷ ಕಡಿಮೆ ಅಂದರೂ ಕೂಡ ನಮ್ಮದು 400, 500 ಟನ್ ಫ್ಯಾಕ್ಟ್ರಿ ಕಬ್ಬು ಹೋಗುತ್ತೆ. ಓಕೆ, ಇಷ್ಟೊಂದು ಕಬ್ಬು ನಾವು ಫ್ಯಾಕ್ಟ್ರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ನನ್ನ ಟಾರ್ಗೆಟ್ ಏನಪ್ಪ ಅಂತಂದ್ರೆ, ಬರೋ 2 ವರ್ಷದಾಗ 2026 ಏನು ಚಾಲೂ ಐತಿ, 28ರಷ್ಟರಲ್ಲಿ 2 ವರ್ಷದಾಗ ಇವಾಗೇನು ಫ್ಯಾಕ್ಟ್ರಿ ಕಬ್ಬು ಕಳಿಸ್ತೀವಲ್ಲ, 1,000ಕ್ಕಿಂತ ಜಾಸ್ತಿ ಟನ್ ಕಬ್ಬು ಕಳಿಸ್ಬೇಕು ಅನ್ನೋ ಒಂದು ಟಾರ್ಗೆಟ್ ಚಾಲೆಂಜ್ ಇಟ್ಕೊಂಡು ಕಬ್ಬನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡೀವಿ. ಅದಕ್ಕೋಸ್ಕರ ವಿಡಿಯೋ ನೋಡ್ತಿರೋಂಥ ಎಲ್ಲ ರೈತ ಬಾಂಧವರು ನಿಮ್ಮ ಪ್ರೀತಿ ಸಪೋರ್ಟಿಂದ ಪ್ರತಿದಿನ ಏನು ಮಾಡಿರಿ, ಸಂಜೆಗೆ ಕರೆಕ್ಟಾಗಿ 7 ಗಂಟೆಗೆ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸಂಜೆಗೆ ಒಂದು ದಿನ ಮಿಸ್ ಮಾಡಲ್ಲ. ಪ್ರತಿದಿನ ಏನಾದರೂ ಒಂದು ಕಬ್ಬಿನ ಬಗ್ಗೆ ಏನಾದರೂ ಒಂದು ಮಾಹಿತಿ ಕೊಡ್ತಾನೆ ಇರ್ತೀನಿ. ಆದ್ದರಿಂದ ರೈತ ಬಾಂಧವರು ದಯವಿಟ್ಟು ಪ್ರತಿದಿನ ಸಂಜೆ 7 ಗಂಟೆ ನಂತರ ನೀವು ಯಾವಾಗ ಫ್ರೀ ಇರ್ತೀರ ನೋಡಿ, ಒಂದು 5 ರಿಂದ 10 ನಿಮಿಷ ಮೊಬೈಲ್ ತೊಗೊಂಡು ನಮ್ಮ ಒಂದು ವಿಡಿಯೋ ನೋಡಿರಿ. ಭಾಳ ಅಂದ್ರೆ ಭಾಳ ಉಪಯೋಗ ಆಗ್ತೈತಿ. ಓಕೆ, ಇವಾಗ ಒಂದೊಂದಾಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಿಲ್ಲ ಕಬ್ಬಿನ ಪ್ಲಾಟ್ ನೋಡಾಕತ್ತೀರಿ, ಇದು ಬರೋಬ್ಬರಿ 55, 56 ದಿನದ ಕಬ್ಬು ಐತೆ. ಅಂದರೆ ಇನ್ನೂ 2 ತಿಂಗಳಿಗೆ 4-5 ದಿನ ಕಡಿಮೆ ಐತಿ. 4-5 ಇವಾಗ ಬರೋಬ್ಬರಿ 56 ದಿನದಾಗ ಈ ನಮೂನಿ ಗ್ರೋತ್ ಬರತೈತಿ. ಇಷ್ಟೊಂದು ಪ್ಲಾಟ್ ಹಚ್ಚ ಹಸಿರ ಕಾಣಕತ್ತೈತಿ. ಎಲ್ಲೂ ಕೂಡ ಒಂದು ಸುಳಿ ಕೂಡ ಬಿದ್ದಿಲ್ಲ. ನಾನು ಬೇರೆ ರೈತ ಬಾಂಧವರ ಕಬ್ಬಿನ ಪ್ಲಾಟ್ಗೆಲ್ಲ ವಿಸಿಟ್ ಮಾಡ್ತೀನಿ ಅವಾಗ. ಅಂದರೆ ನಮ್ಮ ಹೊಲದಾಗ ನಿಂತು ನಾವು ಕಬ್ಬು ನೋಡೋಕ್ಕಿಂತ ಬೇರೆ 4-5 ಜನ ರೈತರ ಹೊಲದಾಗ ನಿಂತು ಕಬ್ಬು ನೋಡಿದ್ರೆ ನಾವು ಬೆಳೆಯುವಂಥ ಕಬ್ಬಿಗೂ ಅವ್ರು ಬೆಳೀತಿರೋಂಥ ಕಬ್ಬಿಗೂ ವ್ಯತ್ಯಾಸ ಗೊತ್ತಾಗ್ತೈತಿ. ಇವಾಗ ನಮ್ಮ ಹೊಲದಾಗ ನಿಂತ ನಮ್ಮ ಹೊಲದ ಅಷ್ಟೇ ವಿಡಿಯೋ ಮಾಡಿ ನಿಮ್ಗೆ ಮಾಹಿತಿ ಕೊಟ್ರೆ, ವಿಡಿಯೋ ನೋಡ್ತಿರೋಂಥ ರೈತ ಬಾಂಧವರು ಕೂಡ ಕ್ಲಾರಿಟಿ ಸಿಗಲ್ಲ. ಅಂದ್ರೆ
ಯಾವೆಲ್ಲ ರೈತರು ಯಾವ ರೀತಿ ಬೆಳಿತಾರೋ ಮತ್ತು ಯಾವೆಲ್ಲ ರೈತರು ಏನೆಲ್ಲ ಬದಲಾವಣೆ ಮಾಡ್ಕೋತಿರ್ತಾರೆ ಕಬ್ಬಿನಾಗ ಅಂತೇಳಿ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆದ್ದರಿಂದ ನಾವೇನು ಮಾಡಿವಪ್ಪ ಅಂತಂದ್ರೆ ಇದು ಕಬ್ಬು ನಾಟಿ ಮಾಡ್ಬೇಕಪ್ಪ ಅಂತಂದ್ರೆ ಸಾಲಿನ ನಡುವೆ ಏನು ಅಂತರ ಇರ್ತೈತಿ ಅದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಇವಾಗ ನಾವು ಮೊದಲು ಏನು ಮಾಡ್ತಿದ್ದೀವಪ್ಪ ಅಂತಂದ್ರೆ ಸಾಲಿಂದ ಸಾಲಿಗೆ 4 ಫೀಟ್ ಅಂತರ ಇಡ್ತಿದ್ವಿ, ಆಮೇಲೆ 4.25 ಬಂದಿವಿ, ಆಮೇಲೆ 5 ಫೂಟ್, ಆಮೇಲೆ 6 ಫೂಟ್, 5.5 ಫೂಟ್, ಈ ರೀತಿ ನಾವು ಒಂಥರ ಚೆಕ್ ಮಾಡಬೇಕು ಅಂದ್ರೆ ಯಾವುದು ಟನ್ನೇಜ್ ಜಾಸ್ತಿ ಬರ್ತೈತೆ ಅಂತೇಳಿ ಚೆಕ್ ಮಾಡ್ಬೇಕಂತೇಳಿ ಆ ರೀತಿ ಒಂದು ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ತಲೆಯನ್ನು ಉಪಯೋಗಿಸಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿವಿ. ಇವಾಗ ನೀವೇನು ನೋಡಕತ್ತಿರಲಿ, ಇದು 4.25 ಫೂಟಿನ ಸಾಲ ಐತಿ, ಸಾಲಿಂದ ಸಾಲಿಗೆ 4.25 ಫೂಟ್ ಅಂತರ ಐತಿ. ಮತ್ತು ಕಬ್ಬಿನ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ 1.5 ಫೂಟ್ ಅಂತರ ಇಟ್ಕೊಂಡಿವಿ. ಅಂದರೆ ಇದನ್ನು ಕಬ್ಬನ್ನು ನಾಟಿ ಮಾಡಿಲ್ಲ, ಕಬ್ಬನ್ನು ಏನು ನೀರು ಬಿಟ್ಟು ಕೌಲಿಯಲ್ಲಿ ರಾಡಿಯಲ್ಲಿ ತುಳಿದಿದ್ದೀವಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ರೈತ ಬಾಂಧವರು ಕಬ್ಬು ನಾಟಿ ಮಾಡ್ಬೇಕಾದ್ರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಏನಪ್ಪ ಅಂತಂದ್ರೆ ಇವಾಗ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ಕಬ್ಬು ನಾಟಿ ಮಾಡ್ಬೇಕಂತೇಳಿ. ಓಕೆ, ಇಲ್ಲಿ ನೋಡ್ಬೋದು, ನೀವೇನಿಲ್ಲಿ ಸಾಲು ನೋಡಕತ್ತಿರಲ್ಲ, ಇದು ಈ ರೀತಿ ಸಾಲು. ತುಂಬ ಜನ ರೈತರು ಏನು ಮಾಡ್ತಾರೆ, ಕಬ್ಬನ್ನು ತುಳಿಬೇಕಾದ್ರೆ ಇದು ಕಬ್ಬು ಅಂತ ಅಂದ್ಕೊಳ್ಳಿ. ನೋಡ್ಬೋದು, ಈ ರೀತಿ ಸಾಲಿರುತ್ತಾ, ಕಬ್ಬು ಏನು ಮಾಡ್ತಾರೆ, ಈ ರೀತಿ ಕೌಲಿ ಒಳಗೆ ಹಿಂಗೆ ಸ್ಟೇಟ್ ತುಳಿತಾರೆ. ಈ ರೀತಿ ತುಳಿಯೋದ್ರಿಂದ ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಬರಲ್ಲ, ಮತ್ತು ಗದಿ ಜಾಸ್ತಿ, ಕಬ್ಬಿನ ಮರಿಗಳ ಸಂಖ್ಯೆ ಜಾಸ್ತಿ ಬಂದರೂ ಕೂಡ ಕಬ್ಬು ಎತ್ತರ ಆದಂಗೆ ರೌದಿ ಜಾಸ್ತಿ ಆಗೋಣ, ಅಲ್ಲಿ ಮರಿಗಳು ಸುಳಿ ಬಿದ್ದ ಸಾಯಕ್ಕೆ ಸ್ಟಾರ್ಟ್ ಆಗ್ತಾವೆ. ಆದ್ದರಿಂದ ರೈತ ಬಂದವರು ಕಬ್ಬು ನಾಟಿ ಮಾಡ್ಬೇಕಾದ್ರೆ ಸಾಲಿಂದ ಸಾಲಿಗೆ ನೀವು 4 ಫೂಟ್ಗಿಂತ 4.25 ಫೂಟ್ ಅಂತರ ಇಟ್ಕೋರಿ, ಭಾಳ ಒಳ್ಳೆಯದು. 4.25 ಫೂಟ್ ಇಟ್ಕೊಂಡ್ರೆ ಅದೇ ರೀತಿ ಕಬ್ಬನ್ನ ಈ ರೀತಿ ಸ್ಟೇಟಾಗಿ ತುಳಿಯಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಿಂಗೆ ಕ್ರಾಸ್ ಮಾಡಿರಿ. ನಾವಿದನ್ನ ಏನು ಮಾಡಿವಿ, 4.25 ಫೂಟ್ ಏನು ಅಂತರ ಇಟ್ಕೊಂಡಿಲ್ಲ, ನಾವು ಸ್ವಲ್ಪ ಕ್ರಾಸ್ ಮಾಡಿಲ್ಲ, ಪೂರ್ತಿ ಕ್ರಾಸ್ ಈ ರೀತಿ ಅಡ್ಡ ತುಳ್ಕೊತ ಹೋಗಿವು. ಒಂದು ಕಬ್ಬಿಂದ ಇನ್ನೊಂದು ಕಬ್ಬಿಗೆ 1 ಫೂಟಿಂದ 1.5 ಫೂಟ್ ಇಷ್ಟೊಂದು ಅಂತರ ಇಟ್ಕೊಂಡಿವಿ. ಇಲ್ಲಿ ನೋಡ್ಬೋದು, ಈ ರೀತಿ ಒಂದು ಕಬ್ಬು ಇಲ್ಲಿ ನಾಟಿ ಮಾಡಿದ್ರೆ ಇನ್ನೊಂದು ಕಬ್ಬು ಇಲ್ಲಿ ತುಳಿದೀವಿ, ಮತ್ತೊಂದು ಕಬ್ಬು ಇಲ್ಲಿ ಗೆರೆ ಹೊಡೆದಲ್ಲ. ಈ ರೀತಿ ಇಷ್ಟೊಂದು ಅಂತರ ಇಟ್ಕೊಂಡು ನಾವು ಕಬ್ಬನ್ನು ಪೂರ್ತಿ ಅಡ್ಡ ತುಳ್ಕೊಂಡಿವಿ. 4 ಫೂಟು 3.25 ಫೂಟಿನ ಸಾಲು ಮಾಡುವಂಥ ರೈತ ಬಂದವರಿಗೆ ಈ ರೀತಿ ಅಡ್ಡ ತುಳಿಯೋಕೆ ಬರಲ್ಲ. ಯಾಕಂತಂದರೆ ಮುಂದೆ ನೀವು ಒಳಗೆ ಪವರ್ ಟಿಲ್ಲರ್ ಅದೇನು ಇದು ರೂಟ್ರ್ ಬೋದ್ ಇರ್ತೈತಿಲ್ಲ, ಅದು ಒಳಗೆ ಹೋಗಕ್ಕೆ ಬರಲ್ಲ. ಅದರಿಂದ 4.25 ಫೂಟ್ ಇಟ್ಕೊಂಡು 4.25 ಫೂಟ್ ಇಟ್ಕೋಬೋದು, ಅಥವಾ 5 ಫೂಟ್ ಇಟ್ಕೋಬೋದು ಸಾಲಿನ ಸಾಲಿಗೆ ಅಂತರ. ಈ ರೀತಿ ನೀವು ಅಡ್ಡ ತುಳ್ಕೊಂಡ್ರಪ್ಪ ಅಂತಂದ್ರೆ ಆರಾಮಾಗಿ ಒಂದೊಂದು ನೋಡ್ಬೋದು. ಬರೀ 56 ದಿನದೊಳಗೆ ಒಂದೊಂದು ಗದಿ ಒಳಗೆ, ಒಂದೊಂದು ಕಬ್ಬಿನ ಸಸಿ ಒಳಗೆ ಮರಿಗಳ ಸಂಖ್ಯೆ ನೋಡ್ಕೋಬೋದು ನೀವು. ಇವಾಗ 9, 10, 11 ಮರಿಗಳ ಸಂಖ್ಯೆ ಬರ್ತೈತೆ. ತುಂಬ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ ಮರಿಗಳ ಸಂಖ್ಯೆ ಕಡಿಮೆ ಅದಾವ ಅಂಥೇಳಿ ಡ್ರಿಂಚಿಂಗ್ ಮಾಡ್ತಾರೆ. ಡ್ರಿಂಚಿಂಗ್ ಅದು 1 ಎಕರೆಗೆ 3,000, 4,000, 5,000 ಅಮೌಂಟ್ ಖರ್ಚು ಮಾಡಿ ಮರಿಗಳ ಸಂಖ್ಯೆ ಬರ್ತಾ ಇಲ್ಲ ಅಂತೇಳಿ ಡ್ರಿಂಚಿಂಗ್ ಮಾಡ್ತಾರೆ. ಈಗ ನೀವು ಏನು ನೋಡಕತ್ತೀರಿ, ಇದಕ್ಕೆ ಯಾವ ಡ್ರಿಂಚಿಂಗ್ ಅವಶ್ಯಕತೆ ಇಲ್ಲ, ಏನೂ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಮರಿಗಳ ಸಂಖ್ಯೆ ಇವಾಗ 2 ತಿಂಗಳಿಗೆ ರಗಡ್ ಮರಿಗಳು ಎಷ್ಟು ಬರ್ಬೇಕಲ್ಲ, ಜಾಸ್ತಿನೇ ಬಂದಾವೆ. ಇಷ್ಟೊಂದು ಮರಿಗಳ ಸಂಖ್ಯೆ ಬರ್ಬೇಕಪ್ಪ ಅಂತಂದ್ರೆ ನಾವು ಇದಕ್ಕೆ ಏನೂ ಖರ್ಚು ಮಾಡಿಲ್ಲ. ಮೇನ್ ಇನ್ನೊಂದು ಏನಪ್ಪ ಅಂತಂದ್ರೆ ಕಬ್ಬಿಗೆ ತೇವಾಂಶ ಹಸಿ ಮೇಂಟೈನ್ ಆಗ್ಬೇಕು. ಇವಾಗ ರೈತ ಬಾಂಧವರು ಏನು ಮಾಡ್ತಾರಪ್ಪ ಅಂತಂದ್ರೆ ಕೆಲವೊಂದು ಸರಿ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಒಂದು ವಾರದಾಗ 2 ಸರಿ ನೀರು ಹಾಸ್ತಾರೆ. ಒಮ್ಮೊಮ್ಮೆ ಗ್ಯಾಪ್ ಮಾಡಿದ್ರಂದ್ರೆ 15 ದಿನ ಗಂಟಲೆ ಕಂಟಿನ್ಯೂ ಗ್ಯಾಪ್ ಮಾಡ್ತಾರೆ. ಈ ರೀತಿ ನೀರು ಹೆಚ್ಚು ಕಡಿಮೆ ಬಿಡೋದ್ರಿಂದ ಅಲ್ಲಿ ಅರ್ಗವಾಗಿ ಗೊನೆ ಹುಳ ಸ್ಟಾರ್ಟ್ ಆಗ್ತಾವೆ. ಗೊನೆ ಹುಳ ಸ್ಟಾರ್ಟ್ ಆಗೋಣ, ಅಲ್ಲಿ ಗೊನೆ ಹುಳದ ಮೇನ್ ಕೆಲಸ ಏನಪ್ಪ ಅಂದ್ರೆ ಕಬ್ಬಿಗೆ ಏನು ಬಿಳಿ ಬೇರುಗಳು ಇರ್ತಾವಲ್ಲ ಅದನ್ನು ತಿಂದ ಕಬ್ಬಿನ ಬೆಳವಣಿಗೆನ ಸ್ಟಾಪ್ ಮಾಡ್ತಾವೆ. ಅದಕ್ಕೋಸ್ಕರ ಏನು ಮಾಡಿರಿ, ನೀವು ಕಬ್ಬಿಗೆ ನೀರು ಬಿಡೋಕೆ ಸ್ಟಾರ್ಟ್ ಮಾಡಿದ್ರಪ್ಪ, ನಿಮ್ಮದು ಡ್ರಿಪ್ ಮುಖಾಂತರ ನೀವು ಡ್ರಿಪ್ ಸಿಸ್ಟಮ್ ಇತ್ತಪ್ಪ ಅಂತಂದ್ರೆ 3 ದಿನಕ್ಕೆ 2 ತಾಸು ಕೊಟ್ಟರು ಕಬ್ಬಿಗೆ ನಡೆಯುತ್ತೆ. ನೀವು ಕವಲಿ ಮುಖಾಂತರ ನೀರು ಬಿಡ್ತೀರಪ್ಪ ಅಂತಂದ್ರೆ 8 ರಿಂದ 10 ದಿನಕ್ಕೆ ಒಂದು ರೌಂಡ್ ಬಿಡಲೇಬೇಕು. ಆ ರೀತಿ ಬಿಟ್ಟರೆ ನಿಮ್ಮ ಕಬ್ಬಿನಲ್ಲಿ ತೇವಾಂಶ ಇರುತ್ತೆ, ಮತ್ತು ಮರಿಗಳ ಸಂಖ್ಯೆ ಜಾಸ್ತಿ ಇರ್ತಾವೆ, ಮತ್ತು ಬರುವಂಥ ಮರಿಗಳು ಕೂಡ ಯಾವುದು ಸುಳಿ ಬೀಳಲ್ಲ, ಅಂದರೆ ಸುಳಿ ಒಣಗಲ್ಲ. ಬರುವಂಥ ಎಲ್ಲ ಮರಿಗಳು ಕೂಡ ಕಬ್ಬಾಗಿ ಪರಿವರ್ತನೆ ಆಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಮೇನ್ ರೈತ ಬಾಂಧವರು ಯಾರೆಲ್ಲ ಮೊದಲಿಂದ ಕಬ್ಬು ಬೆಳೆಯುವಂಥ ರೈತರಿದ್ದಾರೆ, ಕಬ್ಬಿನ ರೌದಿ ಯಾರೆಲ್ಲ ಉರಿ ಹಚ್ಚಿ ಸುಡ್ತಾ ಇದ್ದೀರಾ, ದಯವಿಟ್ಟು ಯಾರು ಸುಡಕ್ಕೆ ಹೋಗ್ಬೇಡ್ರಿ. ನೀವೇನು ಇಲ್ಲಿ ನೋಡಕತ್ತಿರಲ್ಲ, ಈ ಪ್ಲಾಟ್ ನಾವು ಮೊದಲು ಕಬ್ಬು ಇತ್ತು, ಕಬ್ಬು ತೆಗೆದ ರೂಟ್ರ್ ಹಾಕಿ ರೌದಿ ಯಾವುದೇ ಕಾರಣಕ್ಕೆ ಸುಟ್ಟಿಲ್ಲ. 2 ಸರಿ ರೂಟ್ರ್ ಹಾಕಿ ರೌದಿ ಎಲ್ಲ ಪುಡಿ ಮಾಡಿ ಆಮೇಲೆ ನೇಗಿಲು ಹೊಡೆದು ಮತ್ತೊಂದು ಸರಿ ರೂಟ್ರ್ ಹಾಕಿ ಕಬ್ಬು ನಾಟಿ ಮಾಡೀವಿ. ಇಲ್ಲಿ ನೋಡ್ಬೋದು ರೌದಿ ಇದೆಲ್ಲ ಪೂರ್ತಿ ರೌದಿ ಇತ್ತು. ಇವಾಗ ನೋಡ್ಬೋದು ಕಂಪ್ಲೀಟ್ ಇದು ಒಂಥರ ಹೆಂಗಾಗಿದೆಪ್ಪ ಅಂತಂದ್ರೆ ಕಾಂಪೋಸ್ಟ್ ಗೊಬ್ಬರ ಆಗೈತಿ. ಇವಾಗ ತಿಪ್ಪೆ ಗೊಬ್ಬರ ಏನು ಹೋಗಿತಿರಲ್ಲ ಆ ರೀತಿ ಒಂದು ಪವರ್ಫುಲ್ ಆಗಿ ಇದನ್ನು ತೇವಾಂಶ ಇಟ್ಕೊಳ್ಳೋಂಥ ಒಂದು ಶಕ್ತಿ ಆಗೈತಿ ಇದ್ರಾಗ ಈಗ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಇದಕ್ಕೆ ಮೊನ್ನೆ ತಿಪ್ಪೆ ಗೊಬ್ಬರ ಹಾಕೀವಿ. ತಿಪ್ಪೆ ಗೊಬ್ಬರ ಹಾಕಿ 2 ನೀರು ಕೊಟ್ಟಿವಿ. ಇವಾಗ ತಿಪ್ಪೆ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಪ್ಲಾಟ್ ಹೆಂಗಿತ್ತು ಅಂತಂದ್ರೆ ಅಷ್ಟೊಂದು ಗ್ರೋತ್ ಮತ್ತು ನೋಡೋಕೆ ಹಚ್ಚ ಹಸರಾಗಿ ಜಾಸ್ತಿ ಕಾಣಕತ್ತಿದ್ದಿಲ್ಲ. ಬಟ್ ಇವಾಗ ಏನು ತಿಪ್ಪೆ ಗೊಬ್ಬರ ಕೊಟ್ಟಿವಲ್ಲ,
ತಿಪ್ಪೆ ಗೊಬ್ಬರ ಅನ್ನೋಕ್ಕಿನ ಕುರಿ ಹಿಕ್ಕಿ ಗೊಬ್ಬರ ಕೊಟ್ಟಿವಿ. ಹಿಕ್ಕಿ ಕಾಳು ಗೊಬ್ಬರ, ಆಡಿನ ಹಿಕ್ಕಿ ಕುರಿ ಹಿಕ್ಕಿ ಇರ್ತಾವಲ್ಲ ಆ ರೀತಿ ಹಿಕ್ಕಿ ಕಾಳು ಗೊಬ್ಬರ ಕೊಟ್ಟಿವಿ. ಕೊಟ್ಟು ನಾವು ಏನು ಮಾಡಿವಪ್ಪ ಅಂತಂದ್ರೆ 2 ನೀರು ಕೊಟ್ಟಿವಿ. ಕೊಡೋಣ ಕಬ್ಬಿನ ಕಂಪ್ಲೀಟ್ ಕಲರ್ ಚೇಂಜ್ ಆಗೈತಿ. ಮತ್ತು ಕಬ್ಬಿನ ಒಂದು ನೋಡೋಕೆ ಒಂಥರ ಭಾಳ ಅಂದ್ರೆ ಭಾಳ ಬದಲಾವಣೆ ಆಗೈತೆ ಕಬ್ಬಿನಲ್ಲಿ ಬೆಳವಣಿಗೆ. ಸೊ ಅದರಿಂದ ರೈತ ಬಂದವ್ರಿಗೆ ಏನು ಹೇಳ್ತಾನಪ್ಪ ಅಂತಂದ್ರೆ, ನೀವು ಕಬ್ಬಿಗೆ ಇವಾಗ ತುಂಬ ಜನ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ, ಒಂದೊಂದು ಎಕರೆಗೆ 15,000 20,000 ವರೆಗೂ ರಾಸಾಯನಿಕ ಗೊಬ್ಬರ ಹೋಗಿದ್ದಾರೆ. ಅಂದರೆ DAP, ಯೂರಿಯಾ, ಅದು ಇದು 10-26, ಪೊಟ್ಯಾಶ, ಅಮೋನಿಯಂ ಸಲ್ಫೇಟ್, ಯಾರು ಯಾವ್ದು ಹೇಳ್ತಾರ ಸಿಕ್ಕಿದ ಗೊಬ್ಬರ ಹೋಗಿತಾರೆ. ಆ ರೀತಿ ರೈತ ಬಂದವ್ರು ಯಾರೂ ಮಾಡಕ್ಕೆ ಹೋಗ್ಬೇಡ್ರಿ. ಕಬ್ಬಿಗೆ ಮೇನ್ ಏನಪ್ಪ ಅಂತಂದ್ರೆ ಯಾವ ಹಂತದಾಗ ಯಾವ ಗೊಬ್ಬರ ಕೊಡಬೇಕು, ಯಾವ ಹಂತದಾಗ ಯಾವ ಸ್ಪ್ರೇ ಮಾಡಬೇಕು, ಮತ್ತು ಕಬ್ಬು ಫ್ಯಾಕ್ಟ್ರಿಗೆ ಹೋಗೋಕ್ಕಿಂತ ಮುಂಚೆ 2-3 ತಿಂಗಳಿಗಿಂತ ಮುಂಚೆ ಏನು ಮಾಡಬೇಕು, ಇಷ್ಟು ಗೊತ್ತಾದ್ರೆ ಸಾಕು. ಆರಾಮಾಗಿ ರೈತ ಬಂದವರು ಆರಾಮಾಗಿ 70-80 ಟನ್ ಇಳುವರಿ ಆರಾಮಾಗಿ ತೆಗಿಬೋದು. ತುಂಬ ಜನ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ, ಅವ್ರು 70 ಟನ್ ಬೆಳೆದರು, 80 ಟನ್ ಬೆಳೆದರು, ಅವ್ರಿಗಿಂತ ಜಾಸ್ತಿ ಬೆಳಿಬೇಕಂತೇಳಿ ಒಂದೊಂದು ಎಕರೆಗೆ 30,000 40,000 ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾರೆ. ಈ ರೀತಿ ಯೂಸ್ ಮಾಡೋದ್ರಿಂದ ನಿಮ್ಮ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತೈತಿ. ಏನು ಭೂಮಿಯ ರೈತನ ಮಿತ್ರ ಅಂತ ಎರೆಹುಳ ಅಂತ ಏನು ಇರ್ತಾವಲ್ಲ, ಭೂಮಿಯೊಳಗೆ ಎರೆಹುಳ ಇರ್ತಾವೆ. ಅವು ನೀವು ರಾಸಾಯನಿಕ ಗೊಬ್ಬರ ಪದೇ ಪದೇ ಯೂಸ್ ಮಾಡೋದ್ರಿಂದ ಎರೆಹುಳುಗಳೆಲ್ಲ ಸತ್ತು ಹೋಗ್ತಾವೆ. ಅಲ್ಲಿ ನಿಮ್ಮ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತೈತೆ. ಆವಾಗ ನಿಮ್ಮ ಬೆಳವಣಿಗೆ ಕೂಡ ಕಡಿಮೆ ಆಗ್ತೈತೆ, ಇಳುವರಿ ಕೂಡ ಕಡಿಮೆ ಬರ್ತೈತೆ. ಆದ್ದರಿಂದ ರೈತ ಬಂದವರು ಕಬ್ಬನ್ನು ಜಾಸ್ತಿ ಇಳುವರಿ ತೆಗಿಬೇಕು, ಒಳ್ಳೆ ಬೆಳವಣಿಗೆ ಬರ್ಬೇಕಪ್ಪ ಅಂದ್ರೆ ಮೇನ್ ಬೇಕಾಗಿರೋದು ಮಣ್ಣಿನ ಫಲವತ್ತತೆ. ನೀವು ಭೂಮಿ ಒಳಗೆ ಎಷ್ಟು ಒಂದು ಸಾವಯವ ಇಂಗಾಲ ಆಗಿರ್ಬೋದು, ಸಾವಯವ ಗೊಬ್ಬರ ಆಗಿರ್ಬೋದು, ಎಷ್ಟು ಬಳಕೆ ಮಾಡ್ತೀರ ಅಷ್ಟು ಒಂದು ಒಳ್ಳೆ ಇಳುವರಿ ತೆಗಿಬೋದು. ಇವಾಗ ನೀವೇನು ಮಾಡಿರಿ, ಕಬ್ಬಿಗೆ ಮೇನ್ ಬೇಕಾಗಿರೋದು 4 ಹಂತದಲ್ಲಿ ಕಬ್ಬಿಗೆ ಗೊಬ್ಬರ ಕೊಡಬೇಕಾಗ್ತತಿ. ಯಾವ ಹಂತಪ್ಪ ಅಂದ್ರೆ, ಕಬ್ಬು ನಾಟಿ ಮಾಡಬೇಕಾದ್ರೆ ನೆಲಗೊಬ್ಬರ ಅಂತ ಏನು ಕರಿತೀವಲ್ಲ, ನೆಲಗೊಬ್ಬರ ಆವಾಗ ನೀವು DAP ಯೂಸ್ ಮಾಡಿರಿ. DAP ಒಳಗೆ ಜಾಸ್ತಿ ಸಾರಜನಕ ಮತ್ತು ರಂಜಕ ಇರೋದ್ರಿಂದ ಕಬ್ಬಿನ ಏನು ಸ್ಟಾರ್ಟಿಂಗ್ ಬಂಬು ಬರ್ತಲ್ಲ, ಅಂದ್ರೆ ಕಬ್ಬಿನ ಮೊಳಕೆ ಏನು ಬರ್ತೈತಲ್ಲ, ಬರುವಂಥ ಮೊಳಕೆಗೆ ಫೋರ್ಸ್ ಆಗಿ ಬರ್ತೈತಿ. ಮತ್ತು ಯಾವುದೇ ರೋಗ ಇಲ್ಲದೇನೆ ಒಂದು ರೋಗ ನಿರೋಧಕ ಅಂತ ಕರಿತೀವಲ್ಲ, ಆ ರೀತಿ ಒಂದು ಮೊಳಕೆ ಸ್ಟ್ರಾಂಗ್ ಆಗಿ ಬರೋಕೆ DAP ಭಾಳ ಮುಖ್ಯ. ಕಬ್ಬು ನಾಟಿ ಮಾಡುವಾಗ ನೆಲಗೊಬ್ಬರ ಅಂಥೇಳಿ DAP ಕೊಡ್ರಿ. 1 ಎಕರೆಗೆ 1 ಚೀಲ DAP ಕೊಡ್ರಿ. ಅದರೊಳಗೆ ನೀವು ಅರ್ಧ ಚೀಲ ಯೂರಿಯಾ ಮಿಕ್ಸ್ ಮಾಡ್ಕೊಂಡ್ರು ಏನೂ ಆಗಲ್ಲ, ಆರಾಮಾಗಿ ಮಾಡ್ಕೋಬೋದು. ಇದಾದ ನಂತರ ಕಬ್ಬು ಏನು ನಾಟಿ ಮಾಡಿರ್ತೀರಲ್ಲ, ಕಬ್ಬು ನಾಟಿ ಮಾಡಿ 15-20 ದಿನಕ್ಕೆ ಏನು ಕಬ್ಬಿನೊಳಗೆ ಕಳೆ ಬರ್ತೈತಿಲ್ಲ, ಅಂದ್ರೆ ಕಸ ಏನು ಹೇಳ್ತೈತಲ್ಲ, ಕಸ ಎದ್ಮೇಲೆ ತುಂಬ ಜನ ರೈತ ಬಾಂಧವರು ಕಬ್ಬಿಗೆ ಕಸದ ಔಷಧಿ ಸ್ಪ್ರೇ ಮಾಡ್ತಾರೆ. ದಯವಿಟ್ಟು ರೈತ ಬಾಂಧವರು ಕಬ್ಬು ನಾಟಿ ಮಾಡಿದ 2-3 ತಿಂಗಳವರೆಗೂ ಯಾರೂ ಕೂಡ ಕಸದ ಔಷಧಿಯನ್ನು ಸ್ಪ್ರೇ ಮಾಡಕ್ಕೆ ಹೋಗ್ಬೇಡ್ರಿ. ಆ ಒಂದು ಹಂತದಾಗ ನೀವು ಕಸದ ಔಷಧಿ ಸ್ಪ್ರೇ ಮಾಡಿದ್ರಂದ್ರೆ ಕಬ್ಬಿಗೆ ಸುಳಿ ರೋಗ ಚಾಲು ಆಗ್ತದೆ. ಮತ್ತು ಗೊನೆ ಹುಳ ಕಾಟ ಕೂಡ ಜಾಸ್ತಿ ಆಗ್ತದೆ. ಯಾಕಪ್ಪ ಅಂತಂದ್ರೆ ಕಬ್ಬಿನೊಳಗೆ ಈಗ ಕಬ್ಬು ಅಷ್ಟೇ ಬಿಟ್ಟು ಎಲ್ಲ ಕಸ ಒಣಗಿಸ್ತೈತಿಪ್ಪ ಅಂತಂದ್ರೆ ಆ ಒಂದು ಔಷಧಿ ಎಷ್ಟು ಸ್ಟ್ರಾಂಗ್ ಇರ್ಬೋದು. ರೈತ ಬಂದವರು ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿರಿ. ಆದ್ದರಿಂದ ಕಬ್ಬು ನಾಟಿ ಮಾಡಿದ 15-20 ದಿನಕ್ಕೆ ಏನು ಕಬ್ಬಿನಲ್ಲಿ ಕಸ ಬರುತ್ತಲ್ಲ, ಆ ಒಂದು ಕಸ ಔಷಧಿ ಯಾರು ಸ್ಪ್ರೇ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು 4-5 ಆಳುಗಳು ಹಚ್ಚಿದ್ರೆ 1 ಎಕರೆ ಆರಾಮಾಗಿ 2 ದಿನದಾಗ ಆಗಿ ಮಾಡ್ತಾರೋ. ಕಬ್ಬಿನ ಏನು ಔಷಧಿ ಹೊಡಿತಿರಲ್ಲ, ಔಷಧಿ ಹೊಡಿಬೇಕಪ್ಪ ಅಂತಂದ್ರೆ 1 ಎಕರೆಗೆ 1,500-2,000 ಅಂತೂ ಅಮೌಂಟ್ ಬೇಕೇ ಬೇಕು. 1,500-2,000 ಖರ್ಚು ಮಾಡಿ ಒಂದು 5-6 ಆಳುಗಳು ಹಚ್ಚಿ 2 ದಿನ ತೆಗಿಸಿದ್ರೆ ಕಬ್ಬಿನ ಪ್ಲಾಟ್ ಎಲ್ಲ ಸ್ವಚ್ಛ ಆಗ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಏನು ಕಸ ತೆಗಿತಿರಲ್ಲ 15-20 ದಿನ ಆದಮೇಲೆ, ಕಸ ತೆಗೆದಾದ್ಮೇಲೆ ನೀವು ಮೇನ್ 2ನೇ ಡೋಸ್ ಕೊಡಲೇಬೇಕು ಅವಾಗ ಗೊಬ್ಬರ. ಅವಾಗೇನು ಜಾಸ್ತಿ ಖರ್ಚು ಮಾಡೋ ಗೊಬ್ಬರ ಏನಿಲ್ಲ. ಸಿಂಪಲ್ 1 ಎಕರೆಗೆ ಅರ್ಧ ಚೀಲ DAP ಕೊಡ್ರಿ, ಅರ್ಧ ಚೀಲ ಯೂರಿಯಾ ಹಾಕೋರಿ, ಅರ್ಧ ಚೀಲ ಅಥವಾ 1 ಚೀಲ ಯೂರಿಯಾ ಹಾಕೋರಿ. ಯೂರಿಯಾ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಕಬ್ಬಿನಲ್ಲಿ ಏನು ಕಬ್ಬು ನಾಟಿ ಮಾಡಿದ್ರೆ 4-5 ತಿಂಗಳವರೆಗೂ ಯೂರಿಯಾ ಕಬ್ಬಿನ ಬೆಳವಣಿಗೆ ಇಂಪ್ರೂವ್ ಮಾಡ್ತೈತಿ, ವೇಗವಾಗಿ ಬೆಳಕ್ಕೆ ಶಕ್ತಿ ಕೊಡ್ತೈತಿ. ಮತ್ತು ನೈಟ್ರೋಜನ್ ಪ್ರಮಾಣ, ಈಗ ಯೂರಿಯಾ ಅಂದ್ರೆ ಮೇನ್ ನೈಟ್ರೋಜನ್. ಇವಾಗ ನೀವು ನೈಟ್ರೋಜನ್ ಪ್ರಮಾಣ ಎಷ್ಟು ಬೇಕಪ್ಪ ಅಂತಂದ್ರೆ ಕಬ್ಬಿನ ಬೆಳೆಗೆ ಸ್ಟಾರ್ಟಿಂಗ್ 4-5 ತಿಂಗಳಿಗೆ ಜಾಸ್ತಿ ಬೇಕು. ಅಂದ್ರೆ ಮಿನಿಮಮ್ 4-3 ಡೋಸ್ ಯೂರಿಯಾ ಗೊಬ್ಬರ ಯೂಸ್ ಮಾಡಲೇಬೇಕು. ಯಾವ ಹಂತದಾಗ ಯೂಸ್ ಮಾಡ್ಬೇಕಂತ ಹೇಳ್ತಾ ಹೋಗ್ತೀನಿ. ಇವಾಗ ಏನು ಕಬ್ಬಿನ ನಾಟಿ ಮಾಡಿ 15-20 ದಿನಕ್ಕೆ ಏನು ಕಸ ತೆಗಿತಿರಲ್ಲ, ಕಸ ತೆಗೆದಾದ್ಮೇಲೆ 1 ಎಕರೆಗೆ ಅರ್ಧ ಚೀಲ DAP ಹಾಕೋರಿ. ಅರ್ಧ ಚೀಲ ಆದರೂ ಹಾಕೋರಿ, ಇಲ್ಲ 1 ಚೀಲ ಆದರೂ ಯೂರಿಯಾ ಹಾಕೋರಿ. ಅರ್ಧ ಚೀಲ DAP, ಅರ್ಧ ಚೀಲ ಯೂರಿಯಾ, ಅದ್ರ ಜೊತೆ ಕಂಪಲ್ಸರಿಯಾಗಿ ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡಲೇಬೇಕು. 1 kg 400-450 500ವರೆಗೂ ಹ್ಯೂಮಿಕ್ ಆ್ಯಸಿಡ್ ಕೆಜಿಗೆ ಸಿಗ್ತೈತಿ. ಅಂದ್ರೆ ಅದರಲ್ಲಿ ಡಿಫ್ರೆಂಟ್ ಕ್ವಾಲಿಟಿ ಐತಿ, ಬೇರೆ ಕಂಪ್ನಿ ಕ್ವಾಲಿಟಿ ಹ್ಯೂಮಿಕ್ ಆ್ಯಸಿಡ್ ಅದಾವು. ನೋಡ್ರಿ ನಿಮಗೆ ಯಾವ್ದು ಉತ್ತಮ ಆಗಿರೋ ಅಂಥ ಹ್ಯೂಮಿಕ್ ಆ್ಯಸಿಡ್ ಐತಿ ನೋಡ್ಕೊಂಡು ತಗೋರಿ. 1 ಎಕರೆಗೆ ಅರ್ಧ ಚೀಲ DAP, ಅರ್ಧ ಚೀಲ ಯೂರಿಯಾ,
1 kg ಹುಮಿಕ್ ಆಸಿಡ್, ಅದ್ರ ಜೊತೆ ಏನು 19 ಐಸೋಲ್ ಅಂತ ಏನು ಕರಿತೀವಲ್ಲ 2 kg ಹಾಕೋರಿ. ಇಷ್ಟೆಲ್ಲ ಖರ್ಚೇನು ಇದೇನು ಜಾಸ್ತಿ ಆಗಲ್ಲ. ಹಬ್ಬ ಅಂದ್ರೆ ಒಂದು 1600ರಿಂದ 1700ವರೆಗೂ ಖರ್ಚಾಗ್ತೈತಿ. ಈ ಒಂದು ಕಬ್ಬು ಕಸ ತೆಗೆದು ಕಬ್ಬು ನಾಟಿ ಮಾಡಿದ 15ರಿಂದ 20 ದಿನಕ್ಕೆ ಏನು ಕಸ ತೆಗಿತಿರಲ್ಲ, ಕಸ ತೆಗೆದ ತಕ್ಷಣ ಈ ಒಂದು ಗೊಬ್ಬರ ನೀವು ಸಾಲಿನಾಗ ಹಿಂಗೆ ಹಾಕ್ರಿ, ಅಥವಾ ಡ್ರಿಪ್ ಸಿಸ್ಟಮ್ ಇದ್ರೆ ಡ್ರಿಪ್ನಾಗ ಕರಗಿಸಿ ಡ್ರಿಪ್ಪಿಗೆ ಬಿಡ್ರಿ. ನೀವು ಸಾಲಿನಾಗ ಹಾಕಿ ಒಂದು 2 ನೀರು ಪದೇ 2 ನೀರು ಹಾಸಿದ್ರೆ ಸಾಕು, ಕಂಪ್ಲೀಟ್ ಕಬ್ಬಿನ ಗ್ರೋತ ಚೇಂಜ್ ಆಗಿಬಿಡ್ತೈತಿ. ಅಂದ್ರೆ ಕಬ್ಬಿನ ಬೆಳವಣಿಗೆ ಕೂಡ ಬದಲಾಗ್ತೈತಿ, ಕಬ್ಬಿನಾಗ ಮರಿಗಳ ಸಂಖ್ಯೆ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ. ಮೇನ್ ಕಬ್ಬಿನ ಮರಿಗಳ ಸಂಖ್ಯೆ ಬರೋದು ಯಾವಾಗ, ಕಬ್ಬು ನಾಟಿ ಮಾಡಿದ 20ರಿಂದ 30 ದಿನದೊಳಗೆ ಒಂದೊಂದು ಕಬ್ಬು ಏನು ಮೊಳಕೆ ಬಂದಿರ್ತೈತಿಲ್ಲ ಅದ್ರ ಸುತ್ತಮುತ್ತ 3ರಿಂದ 4 ಮರಿಗಳ ಸಂಖ್ಯೆ ಸ್ಟಾರ್ಟ್ ಆಗ್ತಾವೆ. ಅದು ಯಾವಾಗಪ್ಪ ಅಂತಂದ್ರೆ ಕಬ್ಬು ನಾಟಿ ಮಾಡಿದ 20ರಿಂದ 25 30 ದಿನದ ಒಳಗಾಗಿ. ಓಕೆ, ಎರಡನೇ ಡೋಸ್ ಗೊಬ್ಬರ ಯಾವಾಗಪ್ಪ, 1ನೇ ಡೋಸ್ ಗೊಬ್ಬರ ಕಬ್ಬು ನಾಟಿ ಮಾಡೋಕ್ಕಿಂತ ಮುಂಚೆ, 2ನೇ ಡೋಸ್ ಗೊಬ್ಬರ ಕಬ್ಬಿನಲ್ಲಿ ಕಸ ತೆಗೆದ್ಮೇಲೆ 15ರಿಂದ 25 ದಿನಕ್ಕೆ ಏನು ಕಬ್ಬಿನಲ್ಲಿ ಕಸ ಬರುತ್ತಲ್ಲ ಆ ಒಂದು ಸಂದರ್ಭದಾಗ 2ನೇ ಡೋಸ್ ಗೊಬ್ಬರ ಕೊಡಬೇಕು. ಆಮೇಲೆ 3ನೇ ಡೋಸ್ ಗೊಬ್ಬರ ಏನು ಕೊಡ್ಬೇಕಪ್ಪ ಅಂತಂದ್ರೆ, ಕಬ್ಬು ನಾಟಿ ಮಾಡಿದ ಬರೋಬ್ಬರಿ ಒಂದು 30ರಿಂದ 40 ದಿನದೊಳಗೆ ಏನು ಗೊಬ್ಬರ ಕೊಡೋಕೆ ಹೋಗ್ಬೇಡ್ರಿ. ಜಸ್ಟ್ ಬರೀ 1 ಎಕರೆಗೆ 1 ಚೀಲ ಯೂರಿಯಾ ಗೊಬ್ಬರ ಅಷ್ಟೇ ಹಾಕ್ರಿ. ಯೂರಿಯಾ ಗೊಬ್ಬರ ಹಾಕಕ್ಕೆ ಆಗ್ಲಿಲ್ಲಪ್ಪ ಅಂತಂದ್ರೆ ನ್ಯಾನೋ ಯೂರಿಯಾ ಅಂತೇಳಿ ಅರ್ಧ ಲೀಟರ್ ಬಾಟ್ಲ್ ಬರ್ತೈತಿ, 225 ರೂಪಾಯಿ ರೇಟ್ ಐತಿ ನ್ಯಾನೋ ಯೂರಿಯಾಕ. ನೀವು ಒಂದು 225 ರೂಪಾಯಿ ಕೊಟ್ಟು ಅರ್ಧ ಲೀಟರ್ ನ್ಯಾನೋ ಯೂರಿಯಾ ಬಾಟ್ಲಿ ತಂದ್ರೆ ಅದ್ರೊಳಗೆ ಒಂದು ಬ್ಯಾರಲ್ 200 ಲೀಟರ್ ನೀರು ಆಗುವಷ್ಟು ನೀವು ಕಲಿಸ್ಕೋಬೋದು. ಅಂದ್ರೆ 200 ಲೀಟರ್ ಬ್ಯಾರಲ್ ಏನಿರ್ತಲ್ಲ ಅದ್ರಾಗ ಅರ್ಧ ಲೀಟರ್ ನ್ಯಾನೋ ಯೂರಿಯಾ ಹಾಕಿ ಎಲ್ಲ ಕಲಿಸಿ 10 ಪಂಪ್ ಮಾಡಿ, 20 ಲೀಟರ್ ಏನು 10 ಪಂಪ್ ಬರ್ತೈತಿಲ್ಲ 10 ಪಂಪ್ ಮಾಡಿ ಎಲ್ಲಾಗೂ ಈಗ ಒಂದು ಕಬ್ಬಿಗೆ ಮೇಲ್ಗಡೆ ಸ್ಪ್ರೇ ಮಾಡಿದ್ರಂದ್ರೆ, ನೀವು ಸ್ಪ್ರೇ ಮಾಡಿ ನೋಡ್ರಿ, ಸ್ಪ್ರೇ ಮಾಡಿ 2-3 ದಿನಕ್ಕೆ ಕಂಪ್ಲೀಟ್ ಕಬ್ಬಿನ ಪ್ಲಾಟ ಹಚ್ಚ ಹಸಿರಾಗಿ ಬಿಡ್ತೈತಿ. ಇವಾಗ ನೀವು ಎಲೆ ಹಳದಿ ಆಗೋದಾಗಿರ್ಬೋದು, ಅಥವಾ ಕೆಲವೊಂದು ಸುಳಿ ರೋಗ ಬೆಳಕತ್ತಿರ್ತೈತಿ, ಆ ರೀತಿ ಬೆಳವಣಿಗೆ ಸ್ಟಾಪ್ ಆಗೋಣ ಆ ರೀತಿ ಆಗ್ತಿರ್ತೈತಿ. ಅವಾಗ ಹಚ್ಚ ಹಸಿರಾಗಿ ನೋಡ್ಬೋದು, ಎಲೆಗಳ ಸೈಜ್ ಅಗಲ ಆಗ್ತಾವ. ಮೇನ್ ಏನಪ್ಪಾ ಅಂತಂದ್ರೆ ಕಬ್ಬಿಗೆ ಎಲೆಗಳು ಎಷ್ಟು ಅಗಲ ಆಗ್ತಾವು ಅಷ್ಟು ಕಬ್ಬಿನ ಬೆಳವಣಿಗೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ಸೂರ್ಯನ ಕಿರಣ ಏನು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಏನು ಕರಿತೀವಲ್ಲ, ಎಲೆಗಳ ಮುಖಾಂತರ ಕಬ್ಬಿಗೆ ಆಹಾರ ಹೋಗ್ತೈತಿ. ಅದಕ್ಕೋಸ್ಕರ ಏನು ಮಾಡ್ರಿ, ಕಬ್ಬಿನಲ್ಲಿ ಜಾಸ್ತಿ ಸ್ಪ್ರೇಗಳನ್ನು ಯೂಸ್ ಮಾಡಕ್ಕೆ ಟ್ರೈ ಮಾಡ್ರಿ. ಆವಾಗ ನೀವು ಏನು ಮಾಡ್ರಿ, ನ್ಯಾನೋ ಯೂರಿಯಾ, ಇವಾಗ ವಿಜ್ಞಾನಿಗಳು ಏನು ನ್ಯಾನೋ ಅಂದ್ರೆ ಏನು, ನ್ಯಾನೋ ಪಾರ್ಟಿಕಲ್ ಅಂತ ಕರೀತಾರೆ. ಅದ್ರಾಗ ನ್ಯಾನೋ ಯೂರಿಯಾ ಮೇನ್ ವಿಜ್ಞಾನಿಗಳು ಕಂಡು ಹಿಡಿಯಕ್ಕೆ ಏನಪ್ಪಾ ಅಂತಂದ್ರೆ, ಇವಾಗ ನೀವು ಏನು ನೆಲಗೊಬ್ಬರ ಆಗಿ ಏನು ನೀವು ಯೂರಿಯಾ ಗೊಬ್ಬರ ಯೂಸ್ ಮಾಡ್ತೀರಿ, ಯೂರಿಯಾ ಗೊಬ್ಬರ ನೀವು ನೆಲಕ್ಕೆ ಹೋಗಿದ್ರಪ್ಪ ಅಂತಂದ್ರೆ ಅದ್ರಾಗ 70ರಿಂದ 80% ಎಲ್ಲ ವೇಸ್ಟ್ ಆಗ್ತೈತೆ ಅಂತ, ಬರೋಬ್ಬರಿ 20ರಿಂದ 25% ಮಾತ್ರ ಬೆಳೆಗಳಿಗೆ ತಗೋತೈತೆ ಅಂತ. ಅದ ನೀವು ನ್ಯಾನೋ ಯೂರಿಯಾ ಸ್ಪ್ರೇ ಮಾಡೋದ್ರಿಂದ 60ರಿಂದ 70% ಬೆಳೆಗಳಿಗೆ ತಗೋತೈತಿ, 20ರಿಂದ 30% ವೇಸ್ಟ್ ಆಗ್ತೈತಿ. ಆದ್ರಿಂದ ನ್ಯಾನೋ ಯೂರಿಯಾ ಅಂದ್ರೆ ಇವಾಗ ಕಬ್ಬಿಗೆ ನೀವು ಸ್ಪ್ರೇ ಮಾಡ್ತೀರಿ, ಸ್ಪ್ರೇ ಮಾಡಿದ 5 ನಿಮಿಷಕ್ಕೆ ಅದರ ರಿಸಲ್ಟ್ ಸ್ಟಾರ್ಟ್ ಆಗ್ತೈತೆ. ಅಂದ್ರೆ ಆ ಒಂದು ಬೆಳೆಗಳಿಗೆ 5 ನಿಮಿಷದೊಳಗೆ ಬೆಳೆಗೆ ಮುಟ್ಟತೈತೆ ಅಂತ. ಇವಾಗ ನೀವು ನೆಲಗೊಬ್ಬರ ನೀವು ಯೂರಿಯಾ ಗೊಬ್ಬರ ಹೋಗಿದ್ರಿ ಅಂದ್ರೆ ಆ ಒಂದು ಗೊಬ್ಬರ ಕಬ್ಬಿನ ಬೆಳೆಗೆ ಅಥವಾ ಯಾವುದೇ ಬೆಳೆಗೆ ತಗೋಬೇಕಪ್ಪ ಅಂದ್ರೆ ಬರೋಬ್ಬರಿ 1ರಿಂದ 2 ದಿನ ಟೈಮ್ ಅಂತೂ ಬೇಕೇ ಬೇಕು. ಇದು ಅದರಿಂದ ರೈತ ಬಂದ್ರೆ ಏನು ಮಾಡ್ರಿ, ಕಬ್ಬು ನಾಟಿ ಮಾಡಿದ ಒಂದು 30ರಿಂದ 40 ದಿನದೊಳಗೆ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡ್ರಿ. ನಾವಂತೂ ಸ್ಪ್ರೇ ಮಾಡಕತ್ತೀವಿ, ಒಂದು ಒಳ್ಳೆ ರಿಸಲ್ಟ್ ಅಂತೂ ನಮಗೆ ಸಿಕ್ಕೈತಿ. ನಿಮಗೆ ಹೆಂಗೆ ರಿಸಲ್ಟ್ ಐತೆ ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟು ಮಾಡಿರಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, 2ನೇ ಡೋಸ್ ಗೊಬ್ಬರ ಏನು ಕೊಡ್ತಿರಲಿಲ್ಲ, ಆಮೇಲೆ 30ರಿಂದ 35 ದಿನಕ್ಕೆ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡಿರಿ. ಆಮೇಲೆ ಕಬ್ಬು ನಾಟಿ ಮಾಡಿದ್ಮೇಲೆ 2 ತಿಂಗಳಿಗೆ, ಇದಕ್ಕಿನ್ನ 2 ತಿಂಗಳಾಗಿಲ್ಲ, ಇನ್ನೊಂದು 4 ದಿನ ಬಿಟ್ಟು ನಾವು ಡೋಸ್ ಹಾಕಾಕತ್ತೀವಿ ಗೊಬ್ಬರ. ಕಬ್ಬು ನಾಟಿ ಮಾಡಿದ 2 ತಿಂಗಳಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, 1 ಎಕರೆಗೆ 1 ಚೀಲ ಯೂರಿಯಾ, 1 ಚೀಲ DAP, ನೀವು 10-26 ಆದರೂ ಹಾಕೋಬೋದು. 10-26 ಒಂದು ಹಾಕೋರಿ. ಅದ್ರ ಜೊತೆ 1 kg ಅಥವಾ 2 kg ಹ್ಯೂಮಿಕ್ ಆ್ಯಸಿಡ್ ಹಾಕೊಂಡ 2 kg 19 ಐಸೋಲ್ ಇಷ್ಟು ಹಾಕೊಂಡು ಬಿಡ್ರಿ. ನೀವು 3ನೇ ಡೋಸ್ ಗೊಬ್ಬರ ಒಗಿಬೇಕಾದ್ರೆ ಇಷ್ಟು ಹಾಕೊಂಡು ಕಬ್ಬು ನಾಟಿ ಮಾಡಿದ 2 ತಿಂಗಳಿಗೆ, ನಾ ಏನು ಹೇಳಿದ್ನಲ್ಲ ಇವಾಗ ಜಸ್ಟ್ ಇಷ್ಟೆಲ್ಲ ಗೊಬ್ಬರ ಹಾಕೊಂಡ್ರೆ ಸಾಕು, ಆರಾಮಾಗಿ ಮತ್ತೆ 2 ತಿಂಗಳು ಯಾವ ಗೊಬ್ಬರನೂ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ರೈತ ಬಾಂಧವರಿಗೆ ನಿಮ್ಮ ಹೊಲದಲ್ಲಿ ಏನಾದರೂ ತಿಪ್ಪೆ ಗೊಬ್ಬರ ಇತ್ತಪ್ಪ ಅಂತಂದರೆ, ಅದನ್ನೇ ಸಗಣಿ ಗೊಬ್ಬರ ಏನಾದರೂ ಇತ್ತಪ್ಪ ಅಂತಂದರೆ ಸಗಣಿ ಗೊಬ್ಬರ ಹಾಕೋರಿ. ಭಾಳ ಅಂದ್ರೆ ಭಾಳ ಉತ್ತಮ ರಿಸಲ್ಟ್ ಐತೆ ಸಗಣಿ ಗೊಬ್ಬರದ. ಇವಾಗ ರಾಸಾಯನಿಕ ಗೊಬ್ಬರಕ್ಕೆ ನಾವು ಸಾವಯವ ಗೊಬ್ಬರಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ, ರಾಸಾಯನಿಕ ಗೊಬ್ಬರ ಹೆಂಗಪ್ಪ ಅಂತಂದ್ರೆ
ಆ ಕ್ಷಣದಾಗ ರಿಸಲ್ಟ್ ಕೊಡ್ಬೋದು, ಆ ಕ್ಷಣದಾಗ ಬೆಳವಣಿಗೆ ಜಾಸ್ತಿ ಕಾಣುತ್ತೆ. ಬಟ್ ಭೂಮಿಯಲ್ಲಿ ಹಾಳಾಗ್ತಿರುತ್ತೆ, ಅಂದ್ರೆ ಇಳುವರಿ ಕಡಿಮೆ ಆಗ್ತೈತಿ. ಅಲ್ಲಿ ಎರೆಹುಳ ಕೂಡ ಸಾಯ್ತಾವ ರಾಸಾಯನಿಕ ಗೊಬ್ಬರಕ್ಕೆ. ಆದ್ದರಿಂದ ಸಾವಯವ ಗೊಬ್ಬರಕ್ಕೆ ನೀವು ಜಾಸ್ತಿ ಉಪಯೋಗ ಮಾಡಕತ್ರ ಅಲ್ಲಿ ಎರೆಹುಳ ತಯಾರಾಗ್ತದೆ. ಎರೆಹುಳದಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ, ಅಲ್ಲಿ ಬೆಳವಣಿಗೆ ಆಟೋಮೆಟಿಕ್ ಜಾಸ್ತಿ ಗ್ರೋತ್ ಬರ್ತದೆ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಮರಿಗಳ ಸಂಖ್ಯೆ ಬರಾಕತೈತಿ. ನಾವು ಏನು ಇವಾಗ ಕುರಿ ಹಿಕ್ಕಿನ ಏನು ಗೊಬ್ಬರ ಹಾಕಿವಲ್ಲ, ಇವಾಗ ಹಾಕಿದ 2 ನೀರೊಳಗೆ ಕಂಪ್ಲೀಟ್ ಒಂದು ಪ್ಲಾಟ ಚೇಂಜ್ ಆಗೈತಿ. ಮತ್ತು ಏನು ಇವಾಗ ಮರಿಗಳ ಸಂಖ್ಯೆ ಅಂತೀವಲ್ಲ, ಸಿಕ್ಕಾಪಟ್ಟೆ ಪೋರ್ಸ್ ಅದಾವೆ. ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಇನ್ನೊಂದು 15-20 ದಿನದಾಗ ಸಣ್ಣ ಹಿಂಗೆ 1-2 ಗಣಿಕೆ ಸ್ಟಾರ್ಟ್ ಆಗ್ತಾವೆ. ಆ ರೀತಿ ಪ್ಲಾಟ್ ಒಂದು ಪೋರ್ಸ್ ಆಗಿ ಬರತೈತಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ಇವಾಗ ಯಾರೆಲ್ಲ ರೈತ ಬಾಂಧವರು ತೋಟದಲ್ಲಿ ಕಬ್ಬು ಇವಾಗ 6 ತಿಂಗಳು 7 ತಿಂಗಳು 8 ತಿಂಗಳು ಏನು ಕಬ್ಬು ಐತಲ್ಲ, ಅಂದ್ರೆ ನಿಮ್ಮ ಕಬ್ಬಿನಲ್ಲಿ ಮಿನಿಮಮ್ 7, 8, 9, 10 ಏನು ಗಣಿಕೆಗಳು ಅದಾವೆ. ಇವಾಗ ಈ ಒಂದು ಸಂದರ್ಭದಾಗ ಜಾಸ್ತಿ ಪೊಟ್ಯಾಶ್ ಯೂಸ್ ಮಾಡ್ಕೋರಿ. ಪೊಟ್ಯಾಶ್ ಯೂಸ್ ಮಾಡೋದ್ರಿಂದ ಕಬ್ಬಿನ ದಪ್ಪ ಜಾಸ್ತಿ ಆಗ್ತೈತಿ, ಗಣಿಕೆ ಉದ್ದ ಜಾಸ್ತಿ ಆಗ್ತೈತಿ, ತೂಕ. ಮೇನ್ ಏನಪ್ಪ ಅಂತಂದ್ರೆ ಪೊಟ್ಯಾಶ್ ಕಂಟೆಂಟ್. ಕಬ್ಬು ನಾಟಿ ಮಾಡಿದ 6 ತಿಂಗಳು ಅಥವಾ 7 ತಿಂಗಳವರೆಗೂ ಮಾತ್ರ ಯೂರಿಯಾ ಗೊಬ್ಬರ ಕೊಡಬೇಕು. ಆಮೇಲೆ ನಂತರ ನೀವು ಯೂರಿಯಾ ಗೊಬ್ಬರ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. ಆ ನಂತರ ಬಂದ್ಬಿಟ್ಟು ನೀವು ಮೇನ್ ಕೊಡಬೇಕಾಗಿರೋದು ಏನಪ್ಪ ಅಂತಂದ್ರೆ ಅಮೋನಿಯಂ ಸಲ್ಫೇಟ್ ಆದರೂ ಕೊಡ್ರಿ. ಪೊಟ್ಯಾಶ್ ಅಂತೂ ತುಂಬಾ ಇಂಪಾರ್ಟೆಂಟ್, ಪೊಟ್ಯಾಶ್ ಅಂತೂ ಕೊಡಲೇಬೇಕು. 8 ತಿಂಗಳು 9 ತಿಂಗಳು 7 ತಿಂಗಳು 10 ತಿಂಗಳು ಕಬ್ಬು ಐತಪ್ಪ ಅಂತಂದ್ರೆ ಕಂಪ್ಲೀಟಾಗಿ 2 ಡೋಸ್ ಪೊಟ್ಯಾಶ್ ಕೊಡಲೇಬೇಕು. ಕಬ್ಬು ಕಟಾವು ಆಗೋಕ್ಕಿಂತ ಮುಂಚೆ 2 ತಿಂಗಳು ಇನ್ನು 2 ತಿಂಗಳದಾಗ ಕಬ್ಬು ಫ್ಯಾಕ್ಟ್ರಿಗೆ ಹೋಗ್ತೈತಪ್ಪ ಅಂತಂದ್ರೆ ಈ 2 ತಿಂಗಳ ಮುಂಚೆ ಏನು ಮಾಡಬೇಕು, ಪೊಟ್ಯಾಶ್ ಕೊಡಬೇಕು. ಆ ಒಂದು ಸಂದರ್ಭದಾಗ ಪೊಟ್ಯಾಶ್ ಕೆಲಸ ಭಾಳ ಮಾಡ್ತೈತಿ. ಕಬ್ಬಿನಾಗ ದಪ್ಪ ಮಾಡ್ತೈತಿ, ತೂಕ ಕೂಡ ಜಾಸ್ತಿ ಮಾಡ್ತೈತಿ, ಮತ್ತು ಕಬ್ಬಿನೊಳಗೆ ಏನು ಗಣಿಕೆ ಗಾತ್ರ ಐತಲ್ಲ ಅದು ಜಾಸ್ತಿ ಮಾಡ್ತೈತಿ. ಆ ಒಂದು ಸಂದರ್ಭದಾಗ ಪೊಟ್ಯಾಶ್ ಒಳಗೆ ನೀವು 19 ಐಸೋಲ್ ಅಂತ ಏನು ಕರಿತೀವಲ್ಲ, ಅದು 1 ಎಕರೆಗೆ 2 kg ಆದರೂ ಹಾಕೋರಿ, 3 kg ಹಾಕೋರಿ, ಭಾಳ ಇಂಪಾರ್ಟೆಂಟ್. ಮತ್ತು ಅದ್ರ ಜೊತೆ ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡ್ಕೊರಿ. ನಾ ಯಾಕೆ ಪದೇ ಹ್ಯೂಮಿಕ್ ಆ್ಯಸಿಡ್ ಅಂತ ಹೇಳ್ತೀನಪ್ಪ ಅಂತಂದರೆ, ಕಬ್ಬಿನೊಳಗೆ ಮೇನ್ ಬೇಕಾಗಿರೋದೇನಪ್ಪ ಅಂತಂದ್ರೆ ಕಬ್ಬಿನಲ್ಲಿ ಬಿಳಿ ಬೇರುಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾವಲ್ಲ ಅಷ್ಟು ಕಬ್ಬಿನಲ್ಲಿ ಗ್ರೋತ್ ಬರ್ತೈತಿ. ಇವಾಗ ಯಾವುದೇ ಬೆಳೆಗಾಗ್ರಿ ಕೆಳಗೆ ಬೇರು ಜಾಸ್ತಿ ಇದ್ರೆ ಆಟೋಮೆಟಿಕ್ ಮೇಲೆ ಬೆಳವಣಿಗೆ ಕೂಡ ಜಾಸ್ತಿ ಬರ್ತೈತೆ. ಆದ್ದರಿಂದ ಹ್ಯೂಮಿಕ್ ಆ್ಯಸಿಡ್ ನೀವು ಜಾಸ್ತಿ ಉಪಯೋಗ ಮಾಡೋದ್ರಿಂದ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತಾವೆ. ಆಟೋಮೆಟಿಕ್ ಕಬ್ಬಿಗೆ ಬೇಕಾಗಿರುವಂಥ ಎಲ್ಲ ರೀತಿ ನ್ಯೂಟ್ರಿಷನ್ ಆಗಿರ್ಬೋದು ಅಥವಾ ಆ್ಯಂಟಿ ನ್ಯೂಟ್ರಿಷನ್ ಎಲ್ಲ ಪೋಷಕಾಂಶಗಳು ಆಟೋಮೆಟಿಕ್ ಬೇರುಗಳ ಮುಖಾಂತರ ಬೆಳವಣಿಗೆ ಹೋಗೋದ್ರಿಂದ ಕಬ್ಬಿನಲ್ಲಿ ಉತ್ತಮವಾದ ಬೆಳವಣಿಗೆ ಬರ್ತೈತಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಕಬ್ಬಿನೊಳಗೆ ಜಾಸ್ತಿ ಕಸ ಇಡಕ್ಕೆ ಹೋಗ್ಬೇಡ್ರಿ. ಈ ರೀತಿ ಯಾವಾಗ ನೋಡಿದ್ರು ಕೂಡ ಕಬ್ಬಿನ ಪ್ಲಾಟ್ ಈ ರೀತಿ ಸ್ವಚ್ಛಾಗಿ ಕಾಣ್ಬೇಕು. ಕಸ ಇದ್ರೆ ಏನಾಗುತ್ತಂದ್ರೆ ಕಬ್ಬಿಗೆ ಏನು ನ್ಯೂಟ್ರಿಷನ್ ಆ್ಯಂಟಿ ನ್ಯೂಟ್ರಿಷನ್ ಇರ್ತಾವಲ್ಲ ಅದ್ರೊಳಗೆ ಅರ್ಧ ಎಲ್ಲ ಕಸನ ತೊಗೊಳೋದು, ಅಂದರೆ ಎಲ್ಲ ಆ್ಯಂಟಿ ನ್ಯೂಟ್ರಿಷನ್ ಎಲ್ಲ ಕಸಕ್ಕೆ ಹೋಗೋದ್ರಿಂದ ಅಲ್ಲಿ ಕಬ್ಬಿನ ಬೆಳವಣಿಗೆ ಕುಂಠಿತ ಆಗ್ತೈತಿ. ಕಬ್ಬಿನ ಬೆಳವಣಿಗೆ ಅಂತಲ್ಲ, ಯಾವುದೇ ನೀವು ಬೆಳೆ ಮಾಡಿರಿ ಅದರ ಕಸ ಜಾಸ್ತಿ ಇತ್ತಪ್ಪ ಅಂದ್ರೆ ಅಲ್ಲಿ ಬೆಳವಣಿಗೆ ಸರಿಯಾಗಿ ಬರಲ್ಲ. ಆದ್ದರಿಂದ ಕಬ್ಬಿನಲ್ಲಿ ಕಳೆ ಭಾಳ ಇಂಪಾರ್ಟೆಂಟ್. ಕಳೆ ನಿಯಂತ್ರಣ ಅಂತ ಏನು ಕೈತಿವಲ್ಲ ಅದು ಭಾಳ ಇಂಪಾರ್ಟೆಂಟ್. ನೀವು ಕಬ್ಬು ನಾಟಿ ಮಾಡಿದ 2-3 ತಿಂಗಳವರೆಗೂ ಕಸ ನೀವೇ ತೆಗಿಬೇಕು. ಅಂದ್ರೆ ಕುರ್ಪಿ ಮುಖಾಂತರ ನೀವು ಕಸ ತೆಗೀರಿ, ಯಾರು ಕೂಡ ಔಷಧಿಯನ್ನು ಸ್ಪ್ರೇ ಮಾಡಕ್ಕೆ ಹೋಗ್ಬೇಡ್ರಿ. 3 ತಿಂಗಳು ಆದಮೇಲೆ ನೀವು ಆರಾಮಾಗಿ ಅವಾಗ ಸಣ್ಣಂಗೆ ಕೆಳಗೆ 1-2 ಕಬ್ಬಿನ ಗಣಿಕೆ ಬಂದಿರ್ತಾವೆ. ಮತ್ತು ಮರಿಗಳ ಸಂಖ್ಯೆ ಕೂಡ ಒಂದೊಂದು ಗದಿ ಒಳಗೆ 13, 14, 15 ಮರಿಗಳ ಸಂಖ್ಯೆ ಇರ್ತಾವೆ. ಆ ಒಂದು ಸಂದರ್ಭದಾಗ ನೀವು ಆರಾಮಾಗಿ ಕಬ್ಬಿನಲ್ಲಿ ಕಸದ ಔಷಧಿ ಹೊಡಿಬೋದು, ಅಂದರೆ ಸ್ಪ್ರೇ ಮಾಡ್ಬೋದು. 3 ತಿಂಗಳವರೆಗಂತೂ ದಯವಿಟ್ಟು ಎಲ್ಲ ರೈತ ಬಂದವ್ರಿಗೆ ಕೈ ಮುಗಿದು ಕೇಳಾಕತ್ತೀನಿ, ಯಾರು ಕೂಡ ಕಸದ ಔಷಧಿ ಸ್ಪ್ರೇ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಮೊದಲೆಲ್ಲ ಸ್ಪ್ರೇ ಮಾಡೀವಿ, ಅದ್ರಾಗ ಭಾಳ ಅಂದ್ರೆ ಲಾಸ್ ಆಗೈತೆ. ಸ್ಪ್ರೇ ಮಾಡೋದ್ರಿಂದ ಕಬ್ಬಿನೊಳಗೆ ಇಳುವರಿ ಅಷ್ಟೊಂದು ಬರಲ್ಲ. ಆದ್ದರಿಂದ 3 ತಿಂಗಳಾದ್ಮೇಲೆ ಆರಾಮಾಗಿ ನೀವು ಕಬ್ಬಿನಲ್ಲಿ ಕಸದ ಔಷಧಿ ಸ್ಪ್ರೇ ಮಾಡಬಹುದು. ಯಾವ ಔಷಧಿ ಅಂತೇಳಿ ನಾನು ಮೊದಲಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಕಬ್ಬಿನಲ್ಲಿ ಜಾಸ್ತಿ ಬಂದಾವೆ, ಇವಾಗ 8-10 ವೆರೈಟಿಯಲ್ಲಿ ಔಷಧಿ ಬಂದಾವು. ಅದರಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದಂದ್ರೆ ಯಾವುದಪ್ಪ ಅಂತಂದ್ರೆ ಆಲ್ ಕ್ಲಿಯರ್ ಅಂತ ಒಂದು ಔಷಧ ಬರ್ತೈತಿ, ಅದನ್ನು ಯೂಸ್ ಮಾಡ್ತೀವಿ. ಮತ್ತು ನಾವು ಜಾಸ್ತಿ 4 ತಿಂಗಳು 5 ತಿಂಗಳವರೆಗೂ ಜಾಸ್ತಿ ಕಸದ ಔಷಧಿ ಯೂಸ್ ಮಾಡಲ್ಲ. ಜಾಸ್ತಿ ಹಂಗೂ ಕಸ ಇತ್ತಪ್ಪ ಅಂತಂದ್ರೆ ನಾವು ತಮ್ಮರ ಟೋಪೋಡಿ ಯೂಸ್ ಮಾಡ್ತೀವಿ. ನೋಡ್ಕೋರಿ, ನಿಮ್ಮ ಹತ್ತಿರದ ಒಂದು ಔಷಧಿ ಕೇಂದ್ರಕ್ಕೆ ಹೋಗಿ ಕಬ್ಬಿನಲ್ಲಿ ಏನು ಕಸ ಎಲ್ಲ ಒಣಗ್ತದಲ್ಲ ಅಲ್ಲಿ ಕೇಳ್ರಿ ಯಾವ ಒಂದು ಔಷಧಿ ಒಳ್ಳೆ ರಿಸಲ್ಟ್ ಐತಿ, ಆ ಒಂದು ಔಷಧಿ ತೊಗೊಂಬರ್ರಿ.
ಆಲ್ಮೋಸ್ಟ್ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ರೈತ ಬಾಂಧವರಿಗೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ಆದಷ್ಟು ವಿಡಿಯೋ ನಿಮ್ಮ ಒಂದು 4 ಜನ ಸ್ನೇಹಿತರಿಗೆ ಶೇರ್ ಮಾಡಿರಿ, ಅವ್ರಿಗೂ ಈ ಮಾಹಿತಿ ಗೊತ್ತಾಗಲಿ. ಹಾಗೆ ಎಲ್ಲ ರೈತ ಬಾಂಧವರು ಪ್ರತಿದಿನ ಸಂಜೆ ಒಂದು 7 ಗಂಟೆಗೆ, ಯಾವಾಗ ನೀವು ಖಾಲಿ ಇರ್ತಿರಲ್ಲ ಸಂಜೆ, ಆ ಒಂದು ಸಂದರ್ಭದಾಗ ಪ್ರತಿದಿನ 7 ಗಂಟೆಗೆ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀವಿ. ದಯವಿಟ್ಟು ಪ್ರತಿದಿನ ಒಂದೊಂದು ವಿಡಿಯೋ ನೋಡಿರಿ. ನಿಮ್ಮ ಕಬ್ಬಿನೊಳಗೂ ಆರಾಮಾಗಿ ಬೆಳವಣಿಗೆಯಲ್ಲಿ ತುಂಬಾ ಬದಲಾವಣೆ ಆಗ್ತೈತಿ. ಆರಾಮಾಗಿ ಒಂದೊಂದು ಎಕರೆಗೆ ನೀವು 60, 70, 80, 90, 100 ಟನ್ವರೆಗೂ ಇಳುವರಿ ಯಾವ ರೀತಿ ತೆಗಿಬೇಕಂತೇಳಿ ನಾನು ನಿಮ್ಗೆ ಒಂದು ನನ್ನ ಅನುಭವದ ಪ್ರಕಾರ ಒಂದು ಒಳ್ಳೆಯ ಮಾಹಿತಿ ಕೊಡ್ತಾ ಇರ್ತೀನಿ. ಎಲ್ಲ ರೈತ ಬಾಂಧವರಿಗೂ ಕೂಡ ತುಂಬ ಧನ್ಯವಾದಗಳಂತ ತಿಳಿಸ್ತಾ, ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.